ರಾಮೇಶ್ವರಕ್ಕೂ ಮಿಗಿಲಾಗಿರುವಂತ ಈ ಚಳಕಾಪುರದಲ್ಲಿ ಅಜ್ಜನವರ ಜಯಂತಿ ಮಹಾಮಹೋತ್ಸವವನ್ನ 190ನೆಯ ಜಯಂತಿ ಮಹೋತ್ಸವವನ್ನ ಬಹಳ ವಿಶೇಷ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ನಡೆದುಕೊಂಡು ಬರ್ತಾ ಇದೆ. ಪ್ರತಿನಿತ್ಯವೂ ಒಂದೊಂದು, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಹೊಸ ಹೊಸ ಚಿಂತನೆಗೆ ನಮ್ಮೆಲ್ಲರನ್ನ ಒಳಪಡಿಸ್ತಾರ ಅಪ್ಪಗಳು. ಸುಮ್ನೆ ಕಾರ್ಯಕ್ರಮ ಮಾಡಬೇಕು ಅಂತ ನಡೆಸುವಂಥದ್ದಲ್ಲ. ಬೇರೆ ಬೇರೆ ಪರಂಪರೆಗಳನ್ನು ನೋಡ್ತೀವಿ. ಧರ್ಮಸಭಾ ಹೆಸರಿರ್ತಾವ, ಏನೇ ನಡೀತಿರ್ತದ ಗದ್ಲ ಗೊತ್ತಿರಂಗಿಲ್ಲ. ನಮ್ಮ ಅಜ್ಜನ ಪರಂಪರೆ ಅಂದ್ರ ಎಲ್ಲರೂ ಬರುವ ಮುಮುಕ್ಷುಗಳು ಕೂಡ ಅಷ್ಟೇ ಕಾತುರತೆಯಿಂದ ಶ್ರವಣಾಪೇಕ್ಷಿಗಳಾಗಿಯೇ ಬರ್ತಾರ. ಎಲ್ಲ ಪೂಜ್ಯರು ಕೂಡ ಶಾಸ್ತ್ರ ಚಿಂತನೆಗಾಗಿ ಪೂಜ್ಯ ಅಪ್ಪಗಳ ಬಾಯಿಂದ ಕೇಳಬೇಕು ಅನ್ನುವ ಭಾವ ಸದ್ಭಾವದಿಂದನೇ ಬರ್ತಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ್ಯವನ್ನ ಆರಿಸಿಕೊಂಡು ಅದರಿಂದ ಪ್ರತಿ ದಿನ 7 ದಿನಗಳು ಕೂಡ ಸಾಯಂಕಾಲದ ಚರ್ಚೆಗೆ ಒಂದೊಂದು ಚರಣಗಳನ್ನ ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ದುರಿತ ವೆಳ್ಳೆನಿತಾದರೂ ನೇತಿಗಳೆಯುವುದೇ ಚಂದಮಮ. ದುರಿತ ಅಂದ್ರೆ ಪಾಪ. ಮನುಷ್ಯ ಬದುಕಿರ್ಬೇಕಾದ್ರೆ ಸುಮ್ಮಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುತ್ತಾನ ಏನಾದ್ರೂ ಮಾಡ್ತಾನೆ ಇರ್ತಾನ. ಏನು ಮಾಡ್ಲಾರ್ದಂಗ ಇರ್ಲಕ್ಕಾಗಲ್ಲ. ಇವತ್ ನಾವೇನು ಮಾಡಿಲ್ರಿ, ಎಲ್ಲಿ ಹೋಗಿಲ್ರಿ ಅಂದ್ರು ಮನೆ ಕುಂತಲ್ಲೇ ಏನೇನು 108 ಮಾಡಿರ್ತೀವಿ. ಏನು ಮಾಡ್ಲಾರ್ದೆ ಇರ್ಲಕ್ ಆಗಂಗಿಲ್ಲಲ್ಲ. ಏನಾದ್ರೂ ನಿರಂತರ ಪ್ರಕ್ರಿಯೆ ನಡೆದೇ ಇರ್ತದ. ಪ್ರತಿ ಕ್ಷಣ ನಮ್ಮಿಂದ ಕರ್ಮಗಳು ಘಟಿಸ್ತಾನೆ ಇರ್ತಾವ. ಕರ್ಮ ಮಾಡದೆ ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ ಪ್ರತಿ ಕ್ರಿಯೆಗಳೆಲ್ಲವೂ ಕರ್ಮಗಳಾಗಿ ವಿಂಗಡಣೆ ಆಗ್ತಾ ಹೋಗ್ತಾವ. ಆ ಕರ್ಮ ಅದು ಪುಣ್ಯ ಕರ್ಮರೇ ಇರ್ಬೋದು, ಪಾಪ ಕರ್ಮರೇ ಇರ್ಬೋದು. ಮಾಡಿದ ಕರ್ಮಗಳು ಅದು ಪಾಪರೇ ಆಗಿ ಪರಿವರ್ತನ ಆಗ್ತದ, ಇಲ್ಲ ಪುಣ್ಯ ಆಗಿರೇ ಪರಿವರ್ತನ ಆಗ್ತದ. ನಮ್ಮ ಅಕೌಂಟಿನೊಳಗ ಪಾಪ ಪುಣ್ಯ ಆಗಿ ಜಮಾ ಆಗ್ತಾನೆ ಹೋಗ್ತದ. ಅದು ಒಂದಲ್ಲ ಒಂದು ದಿನ ಅವಶ್ಯಂ ಅನುಭೋಕ್ತವ್ಯಂ ಅನ್ನುವ ಹಾಗೆ ಎಂದಿಗೂ ಕೂಡ ಅದು 100 ಜನ್ಮಗಳು ದಾಟಿ ಬಂದ್ರು ಕೂಡ ನಾವು ಮಾಡಿರುವಂತ ಕರ್ಮಗಳು ಅದು ಫಲ ಕೊಡದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಲ ಕೊಟ್ಟೇ ಕೊಡ್ತದ. ಅದು ಸಣ್ಣದೇ ಇರಬಹುದು, ದೊಡ್ಡದೇ ಇರಬಹುದು. ಏನೋ ತಿಳಿದು ಮಾಡಿರ್ಬೋದು, ತಿಳಿಯದೆ ಮಾಡಿರಬಹುದು. ಬೆಂಕಿ ತಿಳಿದು ಮುಟ್ಟಿದ್ರು ಸುಡ್ತದ, ತಿಳಿಲಾರದೆ ಮುಟ್ರೆ ತಣ್ಣಗಿರ್ತದ? ಇಲ್ಲ. ನಾವು ನೋಡ್ಲಿಲ್ರಿ, ಸ್ವಲ್ಪ ಏನಾರ ಕನ್ಸೆಷನ್ ಕೊಡ್ಬೋದು. ಈಗ ನೋಡ್ಲಾರ್ದೆ ಇರುವಿ ಮ್ಯಾಗ ಕಾಲು ಕೊಟ್ಟು ಹೋಗಿರ್ತೇವು, ಏನೇನೋ ಮಾಡಿರ್ತೇವು. ಗಮನಕ್ಕೆ ಬರ್ಲಾರ್ದೆ ಆದ ಪಾಪ ಸಹಿತ ಅದು ನಮಗ ಗರಮಾಗಿ ಅಂಟ್ಕೊಳ್ತದೆ. ಆದ್ರೆ ಒಂದೀಟ್ ಅದ್ರಾಗ ಏನಾರ ಕನ್ಸೆಷನ್ ಕೊಡ್ಬೋದು ಪರಮಾತ್ಮ, ಅರಿಯದೆ ಮಾಡಿದ ತಪ್ಪು ಅಂತ. ಆದ್ರೆ ನಾವು ಪ್ರತಿ ದಿನ ಎಚ್ಚರಿಕೆಯಿಂದ ಇದ್ದು ತಿಳಿದು ಸಹಿತ ಎಷ್ಟು ತಪ್ಪುಗಳನ್ನು ಮಾಡಂಗಿಲ್ಲ. ಫೋನ್ ಎತ್ತಿದ್ರೆ ಸಾಕು, ಏನು ಸುಳ್ಳು ಹೇಳಿ ಅಂತ ರಚನಾ ಮಾಡ್ಕೊಂಡೇ ಕುಂತಿರ್ತಾನೆ. ಯಾರು ಫೋನ್ ಬರ್ತು ನೋಡ್ಕೊಂಡು ಅಲ್ಲೇ ಮನಿ ಹಿಂದೆ ಇದ್ರು ನಾ ಮನೆಯಾಗಿಲ್ಲ ಬೇರೆ ಊರಾಗಿದ್ದ ಅಂತ ಹೇಳ್ತಾನೆ. ಎಷ್ಟೋ ಸಾಲ ಕೊಟ್ಟವ್ರಿಗೆ ಸುಳ್ಳು ಹೇಳ್ತಾರ, ಅದು ಹಿಂದೆ ಇತ್ತು. ಈಗ ಅವ್ರಿಲ್ಲ ಇವ್ರಿಲ್ಲ, ಯಾರಂತ ಪ್ರಶ್ನೆನೇ ಇಲ್ಲ. ಯಾರು ಕೇಳಿದ್ರು ಯಾರು ನೆಟ್ಟಗೆ ಮಾತಾಡಂಗಿಲ್ಲ. ಏನಾರ ಒಂದ್ ಸುಳ್ಳು ಹೇಳಿದ್ರೆ ಸಮಾಧಾನ. ಸುಳ್ಳು ಹೇಳೋದ್ರೊಳಗೆ ಹೆಂಗ ಪರಿಣತಿ. ಈಗ PhD ಮಾಡೋದಂತಾರಲ್ಲ, ಅದಕ್ಕಿಂತ ಮುಂದಿನ ಕೋರ್ಸ್ಗಳು ಮುಗ್ದಿರ್ತಾವ. ಇದ್ರಾಗ ವಾಣಿಯಿಂದ ದೋಷ ಆಗ್ತದ, ಶರೀರದಿಂದ ದೋಷಗಳು ಉಂಟಾಗ್ತಾವ. ಇವೆರಡೂ ಸುಮ್ಮಿದ್ರು ಸಹಿತ ಮನಸ್ಸು ಸುಮ್ಮಿರ್ಲಕ್ ಸಾಧ್ಯನೇ ಇಲ್ಲ. ಹಗಲು ರಾತ್ರಿ ಅದ್ರ ತನ್ನದೇ ಆದಂತ ಕ್ರಿಯೆ ನಡೆಸೇ ಇರ್ತದ. ಯಾರು ಅರಿತ ಮಹಾತ್ಮರು ಮನಸ್ಸನ್ನ ಪಳಗಿಸಿ ಅದಕ್ಕೆ ತಾವು ವಿಧಿಸಿದ ಕಾರ್ಯವನ್ನ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತಾರೋ, ಅದು ಮಂತ್ರ ಜಪ ಇರಬಹುದು, ಸಚ್ಚಿಂತನೆ ಇರಬಹುದು, ಶಾಸ್ತ್ರ ಚಿಂತನೆ ಇರಬಹುದು. ಹಾಗೆ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸುವಂತವ್ರು ಎಲ್ಲೋ ಕಶಿದ್ದೀರಹ ಅನ್ನಂಗನ ಬಹಳ ಅಪರೂಪ. ಆದ್ರೆ ನಾವು ಉಳಿದವ್ರೆಲ್ಲ ಏನಿದ್ದೀವಿ, ಮನಸ್ಸು ಎಕಡೆ ಹೋಗ್ತದ ಆ ಕಡೆ ಹಂಗೆ ಹೊಂಟೆ ಇದೀವಿ. ಮನಸ್ಸು ಏನೇನು ಮಾಡ್ತಾ ಅದ್ರ ಜೊತೆಗೆ ಬೆನ್ನು ಹತ್ತೇ ಇದೀವಿ.
ಅದು ಏನ್ ಮಾಡ್ತಂತೆ ಗೊತ್ತಿಲ್ಲ. ಅದು ಪೂರ್ಣ ಸ್ವೇಚ್ಛಾಚಾರಿ ಅದ, ಸ್ವತಂತ್ರ ಅದ. ಅದಕ್ಕೆ ಲಂಗ್ ಇಲ್ಲ, ಲಗಾಮ್ ಇಲ್ಲ. ನಾವೇಟ್ ಹಿಂಗ್ ವಿಚಾರ ಮಾಡಿ ಕುಂದರ್ಸ್ಬೇಕಂದ್ರೆ ಮತ್ ಜಗದೇ ಇರ್ತದ. ಶರೀರದಿಂದ ಪಾಪ ಮಾಡಿಲ್ಲ ನಾವ್ ಯಾರು ಇಲ್ರಿ, ನಾವು ವಾಣಿಯಿಂದನು ಬಹಳ ಸುಳ್ಳು ಹೇಳುದು ಬಿಟ್ಟಿವಿ, ಮಂದಿ ನಿಂದ ಆಡುದು ಬಿಟ್ಟಿವಿ, ಬಹಳ ಕರೆಕ್ಟ್ ಇದ್ದೀವಿ ಅಂದ್ರು ಮನಸ್ಸಿನಿಂದ ಪಾಪ ಮಾಡದೆ ಇರ್ಲಿಕ್ಕೆ ಬಹಳ ದುಸ್ತರ ಅದ. ಸುಮ್ನೆ ಕೆಲಸ ಇಲ್ದೇನೆ ಅದು ಹಂಗಾದ್ರೆ ಹೆಂಗ ಅಂತ ಲೆಕ್ಕ ಆಗ್ತದ. ಯಾರ ಏನಾರ ಸ್ವಲ್ಪ ಇವನಿಗೆ ಏನಾರ ಕೆಟ್ಟದ್ ಮಾಡಿದ್ರಂದ್ರ ಅವನ ಬಗ್ಗೆ ಎಷ್ಟು ಶಪಿಸ್ತದ, ಇನ್ನೊಬ್ಬರ ಬಗ್ಗೆ ಮನಸ್ನಾಗ ಏನೇನ್ ಅನ್ಕೊಂತದ. ನಾಳೆ ಅವ ಇರಬಾರ್ದು, ಸಾತ್ತು ಹೋಗ್ಬೇಕನ್ನೋಟ್ ಅಂದಿರ್ತದ ಮನಸ್ಸು. ಕೊಲೆ ಮಾಡಿದ್ರೆ ಕೊಲೆ ಮಾಡ್ದಂಗಲ್ಲ, ಮನಸ್ಸಿನೊಳಗ ಸಂಕಲ್ಪ ಮಾಡಿದ್ರು ಕೊಲೆ ಮಾಡಿದ ಪಾಪವೇ. ಹಿಂಗಿರುವಾಗ ಪಾಪನೆ ಮಾಡದೆ ಇರ್ಲಿಕ್ಕೆ ಸಾಧ್ಯ ಅದ ಏನು? ನಿಜಗುಣರೇ ಹೇಳ್ತಾರೆ ಏನಂತ, ದುರಿತ ಎಳ್ಳೆನಿತಾದರೂ ನೇತಿಗಳೆವುದೇ ಚಂದಮಮ. ಪಾಪ ಮಾಡುವುದು ಎಳ್ಳು ಎಷ್ಟು ಇರ್ತೀರಿ? 1 ಕ್ವಿಂಟಲ್ ಇರ್ತೇನೆ, 1 ಎಳ್ದಾಣಿ 1 ಕ್ವಿಂಟಲ್ ಉದ್ದ ಅಳತಿ, ಹಿಂಗೊಂದ್ 10 ಫೀಟ್, ಹಿಂಗೊಂದ್ 10 ಫೀಟ್. ಮಂದ ಕಣ್ಣು ಕಾಣೋ ಇತ್ತಂದ್ರ ಕಣಿ ಕಾಣಂಗಿಲ್ ಸಹಿತ. ಅತಿ ಸೂಕ್ಷ್ಮ ಮತ್ತ ಅಷ್ಟೇ ಸಣ್ಣ ಯಾವುದು? ಎಳ್ಳು. ಹಗರ ಅತ್ಯಂತ ಹಗರವಾಗಿರ್ತದ. ಆಕೃತಿ ಕಣ್ಣಿಗೆ ಕಂಡ್ರು ಸಹಿತ ತೂಕದೊಳಗ ಅತ್ಯಂತ ಹಗರ ಧಾನ್ಯ ಯಾವ್ದಾದ್ರು ಇದ್ರ ಅದು ಎಳ್ಳು. ಈ ಎಲ್ಲಾ ಲೆಕ್ಕ ಇಟ್ಕೊಂಡೆ ಅಂದಿರ್ತಾರ ಏನಂತ, ಎಳ್ಳೆನಿತಾದರೂ ನೇತಿಗಳೆವುದೇ ಚಂದ. ಆದ್ರೆ ಅಮಮ ಆಶ್ಚರ್ಯ. ಚಂದ ಅಂತ ಹೇಳ್ಬಿಟ್ರು ಬಹಳ ಚಂದ ಇತ್ತು, ಅವ್ರ ಮುಂದ್ ಅಂದೇ ಬಿಟ್ರ ಹಿಂಗಿರುದು ಬಹಳ ಚಲೋ, ಆದ್ರೆ ಆಶ್ಚರ್ಯ. ಯಾಕ ಅದು ಅಸಾಧ್ಯ ಬದಲಾಗ ಆಶ್ಚರ್ಯ ಅನ್ಕೋತ ಹೋಗ್ಯಾರ. ಎಲ್ಲೋ ಒಬ್ಬ ಸಾಧಕ, ಒಬ್ಬ ಯೋಗಿ ಚಳಕಾಪುರ ಹುಟ್ಟದಾಗಿನ ಹಿಡ್ಕೊಂಡು ಸಿದ್ದಾವಡಪ್ಪನಂತವ್ರು ಒಂದ್ 3-4 ಜನ ಈ ಊರೊಳಗೆ ಯಾರೋ ಮಹಾತ್ಮರಾಗಿರ್ಬೇಕು. ಆದ್ರೂ ಸಿದ್ದಾವಡ್ರಿಗೆ ಸರಿದು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕೋಟಿ ಜನ ಇರ್ತೀವಿ, ಅದ್ರೊಳಗೆ ಒಬ್ಬ ಯಾರೋ ಯೋಗಿ ಪುಣ್ಯಾತ್ಮ. ನಾವ್ ಏನು ಯಾವ ವೇಷ ಬದಲಿ ಮಾಡಿದ್ರೇನು, ಭಾಷೆ ಬದಲಿ ಮಾಡಿದ್ರೇನು? ಹೇಳ್ತಾರ ಒಬ್ರು, ವೇಷ ತೊರೆದವರುಂಟು, ಭಾಷೆ ತೊರೆದವರುಂಟು, ದೇಶ ತೊರೆದವರುಂಟು. ದೋಷ ತೊರೆದವರ ತೋರ, ತಪ್ಪೇ ಮಾಡಿಲ್ಲ ಅನ್ನೋರು ಎಲ್ಲಿ ಅದಾರ ತೋರ್ಸು ಅಂತ ಹೇಳ್ತಾರ. ಹಾಗೆ ನಾವು ಗೊತ್ತಿಲ್ದೋ ಪ್ರತಿ ಕ್ಷಣ ಮಾಡ್ತಾ ಇರ್ತೀವಿ. ಹೀಗಿರುವಾಗ ಇವತ್ತು ಯಾಕೆ ಈ ವಿಷಯ ಇಟ್ಟಾರಂದ್ರ, ನೋಡಪ್ಪ ಯಾರ್ಯಾರೋ ಎಟ್ಟಿಟ್ಟೋ ದೊಡ್ಡ ಪಾಪ ಮಾಡ್ಯಾರ, ನಾವೇನ್ ಇಟ್ ಸಣ್ಣ ಮಾಡಿದೇವಂತ ಹಿಂಗೆ ಎಂದೂ ಅನ್ಕೋಬೇಡ. ಯಾಕ ಸಣ್ಣದಕ್ಕೆ ಆಸ್ಪದ ಕೊಟ್ಟಂಗ ಆ ಪಾಪಗಳು ದೊಡ್ಡ ಹಾಕೋತ ಹೋಗ್ತಾವ್ ಗೊತ್ತಿಲ್ದಂಗನೆ. ನೀವು ಬೇಕಾದ್ರೆ ಮಣ್ಣಿನ ಒಡ್ಡು ಕಟ್ರಿ ನೀರಿಗೆ, ಎಲ್ಲ ಒಂದ್ ಸಣ್ಣ ತೂತ್ ಬಿದ್ದು ನಡೀತು ಬಿಡು, ಸಣ್ಣಗೆ ಸೋರಾಕ್ ಹತ್ತಿ ಅದ ಅಂದಿ ಅಂದ್ರ ಆ ಪೂರ್ತಿ ದೊಡ್ಡ ಒಡ್ಡು ಕೆಡವುತನ ಬಿಡಂಗನೇ ಇಲ್ಲದು. ಸ್ವಲ್ಪ ಅವಕಾಶ ಕೊಟ್ರೆ ಸಾಕು ನೀರ್ ಹರಿಲಿಕ್ಕೆ, ಒಂದು ದೊಡ್ಡ ಡ್ಯಾಮ್ ಹೊಡೆಯುವಂತ ಸಾಮರ್ಥ್ಯ ಇರ್ತದ. ಹೇಗೋ ಹಾಗೆ ನಾವು ಪಾಪ ಮಾಡುವಲ್ಲಿ ಒಂದ್ ಸಣ್ಣ, ಇದೇನ್ ನಮ್ದೇನ್ ದೊಡ್ಡ ತಪ್ಪದ ಬಿಡು, ಎಂತೆಂತ ತಪ್ಪು ಮಾಡಿಲ್ಲ ಅಂತಾರ, ಎಂತೆಂತವ್ರೆ ಪಾಪ ಮಾಡ್ತಾರೆ, ಎಂತೆಂತವ್ರೆ ತಪ್ಪು ಮಾಡ್ತಾರ, ನಮ್ದೇನಿದು ಬಹಳ ಸಣ್ಣದು ಬಿಡು ಅಂತ ನಾವು ಮಾಡುವ ತಪ್ಪುಗಳು, ನಾವು ಮಾಡುವ ಪಾಪಗಳ ಬಗ್ಗೆ ನಾವು ಕೇರ್ಲೆಸ್ ತಾಳಕ್ ಹತ್ತದೇವಂದ್ರ ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತದೆ, ಎಲ್ಲೋ ನಿಲ್ಲಿಸ್ತದ ಗೊತ್ತಿಲ್ಲ. ಈಗಾಗಲೇ ಜನ್ಮಾಂತರಗಳಿಂದ ಮಾಡಿದ ಪಾಪ ಪದ್ರೊಳಗದ. ಇದೊಂದು ವಿಶೇಷವಾಗಿ ಮನುಷ್ಯ ಜನ್ಮ ನಮಗೆಲ್ಲರಿಗೂ. ಇಲ್ಲಿ ಮಾತ್ರ ಪಾಪ ಯಾವುದು ಪುಣ್ಯ ಯಾವುದು ಅಂತ, ಹಿತವಿದ ಹಿತವೆಂಬುದನ್ನು ಅಂತ ಹೇಳಿದಾರಲ್ಲ ನಿನ್ನೆನೆ. ಹಾಗ ಯಾವುದು ಪುಣ್ಯ ಯಾವುದು ಪಾಪ, ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅದನ್ನು ತಿಳಿಲಿಕ್ಕೆ, ಕೇಳಲಿಕ್ಕೆ, ಸಮರ್ಥ ಸದ್ಗುರುಗಳಿಂದ ಕೇಳಿ ತಿಳ್ಕೊಳ್ಳಿಕ್ಕೆ, ಆಚರಣೆಯೊಳಗೆ ತರಲಿಕ್ಕೆ ಎಲ್ಲವೂ ಸಾಧ್ಯ ಇರುವಂತದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಉಳಿದ ಜನ್ಮಗಳಲ್ಲಿ ಪಾಪ ಯಾವುದು ಪುಣ್ಯ ಯಾವುದು ಅಂತ ಕಲ್ಪನಾನೇ ಇಲ್ಲ. ಈ ಜನ್ಮದಲ್ಲಿ ಮಾತ್ರ ಅವಕಾಶದ. ಇಲ್ಲಿಯೂ ಕೂಡ ತಿಳಿದೋ ತಿಳಿದೆಯೋ ನಾವು ನಿರಂತರ ಪಾಪಗಳನ್ನ ಮಾಡ್ತಾ ಇರ್ತೀವಿ. ತಿಳಿಲಾರ್ದೆ ಆದದ್ದು ಆಗ್ಲಪ್ಪ, ನಮ್ಗ ಕಲ್ಪನಾಕಿದ್ದು ಎಚ್ಚರಿಕೆಯೊಳಗ ಯಾರ್ಯಾರ ಮುಂದ್ ಸುಳ್ಳು ಹೇಳ್ತೀವ್ರಿ? ಹೇಳಂಗಿಲ್ಲ. ಗುರುಗಳ ಮುಂದನೂ ಹೇಳ್ತೀವಿ, ತಂದೆ ತಾಯಿಗಳ ಮುಂದನೂ ಹೇಳ್ತೀವಿ. ಏನೋ ಆ ಪ್ರಸಂಗ ದಾಟಿದ್ರೆ ಸಾಕನ್ನುವಂಗ ಏನೆಲ್ಲ ಹೇಳ್ತಾವ. ಆದ್ರ ಪ್ರತಿ ಕ್ಷಣದ ವಾಣಿಯಿಂದ, ಶರೀರದಿಂದ, ಮನಸ್ಸಿನಿಂದ ದೋಷಗಳು ಘಟಿಸ್ತಾನೆ ಇರ್ತಾವ. ಆ ಕಾರಣಕ್ಕಾಗಿ ನಾವೆಲ್ಲರೂ ಎಚ್ಚರ ಇರುವಂಗ, ಪೂಜ್ಯಪ್ಪಗಳು ಶಾಸ್ತ್ರೋಪದೇಶದ ಮುಖಾಂತರ ಅಂತೂ ನಮ್ಮೆಲ್ಲರನ್ನ ಬಡಿದು ಎಚ್ಚರಿಸ್ತಾನೆ ಇದಾರ.
ಜೊತೆಗೆ ಅವ್ರ ದಿವ್ಯ ದೃಷ್ಟಿ, ದಿವ್ಯ ಸಂಕಲ್ಪದಿಂದ ನಾವೆಲ್ಲರೂ ಪಾಪ ಮುಕ್ತವಾದ ಜೀವನವನ್ನ ಸಾಗಿಸುವಂಗ ಅವ್ರು ನಮ್ಮೆಲ್ಲರ ಮೇಲೆ ಕೃಪಾ ತೋರ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡ್ತಾ ಸಮಯವನ್ನ ವ್ಯರ್ಥ ಕೆಡಿಸದೆ ನನ್ನ ಮಾತಿಗೆ ವಿರಾಮ ಹರುವಂತ ಮಾತಾಡಬೇಕು, ಎಷ್ಟೊತ್ತು ಹೇಳಬೇಕು ನನಗೂ ಗೊತ್ತಾಗೋದು. ಗಡಿಯಾರ ನೋಡಿದ್ರೆ ಇಲ್ಲ 9:15 ಆಗ್ಯದ. ನಾ ಹೆಚ್ಚಿಗೆ ಮಾತಾಡಂಗಿಲ್ಲ, 11 ತಕ್ಕೆ ಮಾತಾಡ್ತೀನಿ. ನೀವ್ ನಗಾಕತ್ತೀರಿ ಅಂದ್ರೆ ಬಿಡ್ರಿ ಅನ್ನಂಗ ಆಯ್ತು. ನೀವು ಜಲ್ದಿ ಬರಂಗಿಲ್ಲ, ತಡ ಮಾಡಿ ಬರ್ತೀರಿ, ಬಹಳ ಹೊತ್ತು ಹೇಳ್ಬೇಕಂತೀರಿ, ಹೆಂಗ್ ಮಾಡ್ಬೇಕು? ನಾ ಯಾರಿಗೆ ತ್ರಾಸ ಕೊಡ್ಲಾನ ಎರಡೇ ಮಾತಾಡಿ ಇಷ್ಟು ಜನ ನೀವೆಲ್ಲರೂ ಪ್ರಸಾದ ಮಾಡಿ ದೂರ ಊರಿಗೆ ಹೋಗ್ಬೇಕು. ಯಾರು ಮನೆಗೆ ಹೇಳಿ ಬಂದಿರು, ಹೇಳಾರ್ದು ಬಂದಿರು, ಹೇಳಿ ಬಂದ್ರೆ ಸುಮ್ಮಿರ್ತಾರ, ಹೇಳಿ ಅಂದ್ರೆ ಬೈತಾರೆ, ಎಲ್ಲ ಸಮಸ್ಯೆ ಇರ್ತಾವ. ಆದ್ರೆ ಇವತ್ತು ವಿಷಯ ಬಹಳ ಕೇಳುವಂಗಿತ್ತು. ಎಲ್ಲಾ ಪೂಜ್ಯರು ಹೇಳಿದಾಗ ಏನಂದ್ರೆ ಮನುಷ್ಯ ಮುಂಜಾನೆ ಹಿಡ್ಕೊಂಡು ಸಾಯಂತಕ್ಕ ಪಾಪ ಎಟ್ಟೂ ಮಾಡಬಾರದು ಅಂತ ಹೇಳ. ಏನ್ರಿ? ಎಟ್ಟೂ ಮಾಡಬಾರ್ದಂತ. ನಾವು ಮುಂಜಾನೆ ಹೇಳ್ಕೊಂಡು ಸಾಯಂಕಾಲದಾಗ ಸಾಕಷ್ಟು ಪಾಪ ಮಾಡ್ತೀವಿ. ಎಷ್ಟು ಉಲ್ಟಾ ಇದ್ದೇವ್ರಿ. ಎಷ್ಟೂ ಮಾಡ್ಬಿಡ ಅಂತಾರ. ನಾವ್ ಮುಂಜಾನೆ ಕೂಡಲೇ ಶುರು ಮಾಡಿದೇವು ಸುಳ್ಳು ಹೇಳಕ್ಕ ಅಂದ. ಮಕ್ಕಳದಾಗ ಸುಳ್ಳೇ ಹೇಳ್ತೇವೆ, ಮಕ್ಕಳದಕ್ಕ ತಪ್ಪೇ ಮಾಡ್ತೇವಿ ಅಂದ್ರೆ ಎಂತೊಲಿವನು ಪರಮಾತ್ಮ ತನಗಿನ್ನಂತೊಲಿವನು. ಯಾರ ಮೇಲೆ ಯಾರ್ದಾರೆ ಪ್ರೀತಿ ಆಗ್ಬೇಕಂದ್ರ ಅವ್ರ ಮನಸ್ಸಿಗೆ ಬಂದಾಗ ನಡೆದ್ರೆ ಪ್ರೀತಿ ಮಾಡ್ತಾರಲ್ರಿ. ಗಂಡ ಮನೆಗೆ ಹೋಗಿರಿ, ಅವ್ ಹೇಳ್ದಂಗೆ ಕೇಳಿದ್ರೆ ಇಟ್ಕೊತಾನ, ಇಲ್ಲ ಅಂದ್ರ ನಡಿ ಅಂತಾನ. ಎಲ್ಲಿಗೆ? ಆತರ ಕಾಲ ಕಚೇರಿಗೆ, ನೀ ಆ ಕಡೆ ನಾ ಈ ಕಡೆ ಅಂತ ನಿಲ್ಲ. ಅವ್ರು ಮನಸ್ಸಿಗೆ ಬಂದಾಗ ನಡೆದ್ರ ಪ್ರೀತಿ ಮಾಡ್ತಾರ್ರಿ. ನಾವು ಜಗತ್ತಿನೊಳಗ ಯಾರ ಮನಸ್ಸಿನಾಗ ನಡಿಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಗಂಡ, ಅತ್ತೆ, ಮಾವ, ಸಂಸಾರ ಅಲ್ರಿ. ನಿಮ್ಗೆ ಆನಂದ ಸೇವ್ ಇಬ್ಬರದ, ಒಬ್ಬ ಪರಮಾತ್ಮನ ಮನಸ್ಸಿಗೆ ಬರಂಗೆ ಇರ್ಬೇಕು, ಒಬ್ಬ ಗುರುಗಳ ಮನಸ್ಸಿನಂಗೆ ಇರ್ಬೇಕು. ಹೌದು. ನೀವು ಗಂಡ ಮನೆ ಇರ್ಬೇಕಾದ್ರೆ ಇಬ್ಬರು ಮಾತು ಕೇಳ್ಬೇಕಿಲ್ರಿ. ಒಂದು ಗಂಡಂದು ಒಂದು ಅತ್ತಿ ಮಾವಂಗ್ ನಡೀತದ. ಸಮಸ್ಯೆ ಬರುದು ಅತ್ತಿದೆ. ಹೆಚ್ಚು ಕೂಡ ಮಾಡಿದ್ರಿ ಸುಮ್ಮಿರ್ತಾಳ. ಏನ್ ಮಾಡಿದ್ರಿ ಅಂದ್ರ ಹಂಗ ಕತ್ತಿ ಒದಿತಾಳ, ಹಂಗ ಅತ್ತಿನೂ ಒದಿತಾಳೆ. ಜಗತ್ತಿನೊಳಗ ನಿಯಮ ಅದ. ನಿಮಗ ಗಂಡ ಮನೆ ಸುಖ ಸಿಗ್ಬೇಕಾದ್ರೆ ಗಂಡ ಅತ್ತಿ ನೋಡಿ ಹೆಂಗ್ ನಡಿಬೇಕು. ಹಂಗ ಮಾವನ ಪ್ರೀತಿ, ಗಂಡನ ಪ್ರೀತಿ ಗಳಿಸಬೇಕು. ಹೆಂಗ ಹೆಣ್ಮಗಳು ಇರ್ತಾಳ ಹಂಗ ನೀವು ಜಗತ್ತಿನಾಗ ಪರಮಾತ್ಮನ ಪ್ರೀತಿ, ಗುರುವಿನ ಪ್ರೀತಿ ಗಳಿಸ್ಬೇಕಾದ್ರೆ ಹೆಂಗ ನಡಿಬೇಕು ಅನ್ನೋದು ಗೊತ್ತದ. ಗೊತ್ತಿಲ್ಲ ಅಂದ್ರೆ ಭಾರಿ ಕತ್ತಿ ಕೊಡ್ಬೇಕಾಗ್ತದ. ಡೈವರ್ಸ್ ಮಾಡ್ಕೋತಾರ, ಹೋಗಿ ನಿಮ್ ತವ್ರ ಮನೆಗೆ ಅಂತಾರ. ನಮ್ ತವ್ರ ಮನೆ ಯಾವುದು? ಕತ್ತಿ ಕುದುರಿ. ಅವೆಯಿಂದ ಬಂದೇವಂತ ನಾವು. ನಮ್ಮ ಮೂಲ ಯಾವುದು? ಆ ಪಕ್ಷಿ ಕುಲವಾಗಿ ಮೇಲಾ ಪಶುರೂಪಾಗಿ ಬಹುಭಾ ಗಲಿಸಿ ನಿದ್ರೆ ಬಾರದನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೆಗಳು. ಅವೆಲ್ಲ ಮಾಡಿ 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 ನಾವು ಮನುಷ್ಯರಾಗಿದ್ದೇವೆ. ಇಲ್ಲ ಅಂದ್ರ ಮತ್ತೆ ನಾವು ಅಲ್ಲಿಗೆ ಹೋಗಕ್ಕಾಗ್ತದ, ತವ್ರ ಮನೆಗೆ. ಅಲ್ಲಿ ಅವ್ವ ಅಪ್ಪ ಇದ್ರೆ ಇಟ್ಕೋತಾರ, ಅಣ್ಣ ತಮ್ಮರಿದಾರ
ಅವು ಅದ್ಧರ್ಗ ಆಗ್ತಾವ. ಜಗತ್ತಿನೊಳಗೆ ಬಹಳ ಕಷ್ಟ ಅದ್ರಿ ಅವ. ನಾವು ವಿಚಾರ ಮಾಡಂಗಿಲ್ಲ. ಬಾಯಿಲಿ ಹೇಳ್ತೀರಿ ತಂದೆನೇನೆ ತಾಯಿನೇನೆ ಬಂಧುನಿ ಪರಮಾತ್ಮ ಹೇಳ್ತೀರಿ, ನೆನೆಸಿರಿ, ದೇವ್ರ ನೆನೆಸಿರಿ, ದೇವ್ರ ಪೂಜೆ ಮಾಡಿರಿ, ಗುರು ತಂದೆ ಗುರು ತಾಯಿ ಗುರು ಬಂಧು ಗುರುಗಳ ಪೂಜೆ ಮಾಡಿರಿ, ನೆನೆಸಿರಿ. ಜಗತ್ತಿನೊಳಗ ನಾವು ನೆನಪಿಡ್ಬೇಕು. ಮನುಷ್ಯ ಮ್ಯಾಲಿಂದ ಮೇಲೆ ನಾ ಮೇಲೆ ಹೇಳ್ತೀನಿ, ಮನುಷ್ಯ ಒಂದ್ 2 ನಿಮಿಷ 2 ಟೈಮ್ ಕುಂಡ್ರಾಕ್ ಕಲೀರಿ. ಒಮ್ಮ ಹಾಸ್ಯ ಅಂದ ಹೇಳುವಾಗ, ಒಮ್ಮ ಹಾಸ್ಯಾಗ ಮಲಗುವಾಗ. ಒಮ್ಮ ಹಾಸ್ಯ ಅಂದ ಹೇಳುವಾಗ ಕುಂತು ಇವತ್ ನಾ ಏನೇನು ಮಾಡ್ಬೇಕು ಪುಣ್ಯ ಅಂತ ವಿಚಾರ ಮಾಡಿ. ನಾವ್ ಎಂತ ಮಾಡಂಗಿಲ್ಲ. ಎದ್ ಕೂಡ್ಲೆ ಚಾ ಮಾಡ್ಲೆ, ಉಪ್ಪಿಟ್ಟು ಮಾಡ್ಲೆ, ಏನು ದೋಸೆ ಮಾಡ್ಲೆ, ಏನು ಒಗ್ಗರಣೆ ಅನ್ನ ಮಾಡ್ಲೆ, ವಿಚಾರ ಮಾಡಿರಿ. ನಿಮ್ಮದು ಇವ್ರದು ಇವತ್ತು ಎದ್ ಕೂಡಲಿ, ಇವತ್ತು ಯಾರು ಟೆಪಿಗೆ ಹಾಕ್ಲಿ, ಯಾರು ತೆರಿ ಬೋಳಿಸಲಿ, ಇದೇ ವಿಚಾರ ಅನ್ನೋದ. ಉದಯ ಕಾಲದ ಎಚ್ಚರಿಕೆಗಳು ಗುರುಮೂರ್ತಿಯನು ಉಮೇಶ ಅನಂದ್ರಿಯನು ನಿಜಗೊಂಡು ಬರೋದು. ಎದ್ದು ಕೂಡಲೇ ಮೊಟ್ಟ ಮೊದಲ ಸದ್ಗುರು, ಆಮೇಲೆ ಪರಮಾತ್ಮ, ಆಮೇಲೆ ನಾ ಯಾಕೆ ಹುಟ್ಟೀನಿ, ಇಷ್ಟು 3 ವಿಚಾರ ಮಾಡಿ ಹಾಸಿಗೆ ಬಿಡ್ಬೇಕು. ಮಾಡಿರಿ. ಹೇಳುವಾಗೇನೆ ಚಾ ಮಾಡ್ಲೆ, ಕಾಫಿ ಮಾಡ್ಲೆ, ಉಪ್ಪಿಟ್ಟು ಮಾಡ್ಲೆ, ದೋಸೆ ಮಾಡ್ಲಿ, ಏನಾರು ಮಾಡಿ ಹೊಟ್ಟೆ ತುಂಬುತ್ತದೆ. ಉಪ್ಪಿಟ್ಟಿಗೂ ತುಂಬುತ್ತದ, ದೋಸೆಗೂ ತುಂಬುತ್ತದ, ಅನ್ನಕ್ಕೂ ತುಂಬುತ್ತದ. ಹೊಟ್ಟೆ ತುಂಬು ಕೆಲಸ ಮಾಡ್ತಿಲ್ಲ ಯವ್ವ, ಮನಸ್ಸು ತುಂಬು ಕೆಲಸ ಮಾಡು. ಇವತ್ತು ಏನ್ ಮಾಡ್ಬೇಕು? ಗುರುಮೂರ್ತಿ ಏನು ನಿನಗೆ ಯಾರು ಬುದ್ಧಿ ಹೇಳ್ತಾರ ಅವ್ರಿಗೆ ನೆನೆಸ್ಬೇಕು. ಆಮೇಲೆ ಈ ಶರೀರ ಕೊಟ್ಟ ಪರಮಾತ್ಮ ನೆನೆಸ್ಬೇಕು. ಆಮೇಲೆ ನಾ ಯಾಕೆ ಹುಟ್ಟೀನಿ ಅಂತ ನೆನಪು ಐತ್ರೆ. ಎದ್ಕೊಡ್ಲಿ ಮಲಗುವಾಗ ಇವು ಮಾಡಿನೇ ಇಲ್ಲ, ನಾ ಇವು ಮಾಡಿನೇ ಇಲ್ಲ. ಎಲ್ಲಾರ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಿದ್ರಿ, ಯಾರು ಕೊಡ್ತಾರೋ ಬರ್ದಿಲ್ಲ ಅಂದ್ರೆ ಹಾಸ್ಯ ಕೂತ್ಕೊಂಡು ನೆನಪು ಮಾಡ್ಕೊಂಡು ಬರಿತೆ, ಮತ್ತೆ ಎದ್ ಬರಿತೀರಿಲ್ಲ, ಮತ್ತೆ ಬರಿತಾನೆ. ನೆನಪಾರ ಬರಿತೀರಿಲ್ಲ. ಎಷ್ಟು ಶಾಣ್ಯರಿದ್ದೀರಿ, ಸಂಸಾರ ಮಾಡಕ್ ಶಾಣ್ಯರಿದ್ದೀರಿ. ಯಾವ್ದು ನಿಮ್ಮ ಜೊತೆಗೆ ಬರಂಗಿಲ್ಲ. ಆರು ನಿನ್ನವರಿಲ್ಲ. ಧನವೋ ಧಾರುಣಿಯೋ ಸತಿಯೋ, ನೀ ಗಳಿಸೋದು ರೊಕ್ಕ ನಿನ್ನ ಜೊತೆ ಬರ್ತದ, ಮಾಡ್ಕೊಂಡು ಹೆಣ್ತಿ ಗಂಡ ನಿನ್ನ ಜೊತೆಗೆ ಬರ್ತಾರೆ. ಗಳಿಸೋದು ರೊಕ್ಕ ಬರ್ತದೆ, ನೀ ಮಾಡೋದು ಪುಣ್ಯ ಪಾಪ ಎಷ್ಟೇ ಬರ್ತದೆ, ಬಿಟ್ಟು ಮತ್ತೊಂದೇನು ಬರಂಗಿಲ್ಲ. ನಾವ್ ಅದ್ರ ವಿಚಾರ ಮಾಡಂಗಿಲ್ಲ. ಬರ್ಲಾರ್ದ ರೊಕ್ಕದ ವಿಚಾರ, ಬರ್ಲಾರ್ದ ಹೆಂಡತಿ ಗಂಡನ ವಿಚಾರ, ಬರ್ಲಾರ್ದ ಮಕ್ಕಳ ವಿಚಾರ ಮಾಡ್ತೇವೆ ಅಂದ್ರೆ ನಿನ್ನಂತ ಮೂರ್ಖ ಜಗತ್ತಿನೊಳಗೆ ಮತ್ತೆ ಯಾರದಾರ ಅಂತ ಕೇಳ್ತಾರ ಮಹಾತ್ಮರು. ಮೊದಲ ಗುರುಮೂರ್ತಿಯ ಪರಮಾತ್ಮನ, ಆಮೇಲೆ ಪಾಯ ಹೊಟ್ಟೆಕಂದ್ರೆ ಹುಮ್ಮನ ಬರ್ತಾನ. ಮನುಷ್ಯ ಯಾಕೆ ಹುಟ್ಟೀನಿ, ಇದು ಇಷ್ಟು ಗೊತ್ತಾಯ್ತು ಅಂದ್ರೆ ನಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ತದೆ. ಅವು ತಿಳಿತದ, ನಾ ಪಾಪ ಮಾಡಬಾರದು, ಪುಣ್ಯ ಮಾಡ್ಬೇಕು. ಮನುಷ್ಯನ ಕೇಳ್ತಾರೆ ಪಾಪ ಪಾಪ ಮಾಡ್ಬೇಡಂತ ಯಾಕಂತೀರಿ? ಡಾಕ್ಟರ್ ನನಗೆ ಔಷಧಿ ಕೊಡುವಾಗ ಚೀಟಿ ಕೊಟ್ಟು ಮೇಲೆ ಹೇಳ್ತಾರಲ್ಲ, ಬರ್ದಾರ ಚೀಟಿ ಗೋಳಿ, ನೀ ಏನ್ ಉಣ್ಬೇಕಂತ ಬರ್ದ ಹೇಳ್ತಾರ, ತಮ್ಮ ಖಾರ ಉಪ್ಪ ಉಣ್ಬೇಡ, ಉಪ್ಪು ಉಂಡೆ ಅಂದ್ರೆ ಗಪ್ಪ ಹಾಕಿ ಹೇಳ್ತಾರಿಲ್ಲ, ಹೇಳ್ತಾರೆ ನನಗೆ ಹೇಳ್ತಾರೆ. ಗುಳಿಗೆ ತಗೊಂಡಿ ತುಪ್ಪನೂ ಉಂಡಿ ಉಪ್ಪನೂ ಉಂಡಿ ಅಂತಂದ್ರೆ ಗಾಡಿ ಕುಂಡ್ರುತ್ತೆ ಗ್ಯಾರಂಟಿನೇ. ಬರೀ ಹಂಗೆ ಕುಂಡ್ರಂಗಿಲ್ಲ, ಮನೆ ಪೂರಾ ದವಾಖಾನಿ ಖರಾಬ್ ಮಾಡಿ ಹಾಳು ಮಾಡಿ ಗಾಡಿ ಕುಂಡ್ರತ್ತೆ. ನೀರು ಸಾಯ್ತಿ, ಇದ್ದವ್ರಿಗೆ ಅರ್ಧ ಸಾಯಿಸ್ತಿ, ಇದ್ದ ರೊಕ್ಕ ರೂಪಾಯಿ ಎಲ್ಲ ಹಾಳಾಗ್ತಾವ. ಇದು ನಮ್ಮೆಲ್ಲರ ಅನುಭವ ಅದ್ರ ಪುಣ್ಯಾತ್ವರೇ. ಇಷ್ಟೆಲ್ಲ ಗೊತ್ತಿದ್ರು
ಮತ್ತನ ಪಥ್ಯ ಬಿಡ್ತಾನಲ್ಲಿ, ಮತ್ತೆ ತುಪ್ಪ ಉಣ್ತಾನೆ, ಮತ್ತೆ ಉಪ್ಪು ಉಣ್ತಾನೆ, ಮತ್ತೆ ಖಾರ ಉಣ್ತಾನೆ. ಯಾಕೆ ಹಂಗಾಕದ? ಅದಕ್ಕೂ ಒಂದು ಕಾರಣ. ಯಾಕೆ ಹಂಗಾಕದ? ಗೊತ್ತಿದ್ರು ಮಾಡ್ತಾನೆ. ಯಾಕೆ ಕಾರಣ ಹಾಕದ? ಅದಕ್ಕೆ ಕಾರಣ ಪಾಪ. ಯಾವ ಮನುಷ್ಯನಿಗೆ ಪಾಪ ಇರ್ತದ, ಪಾಪ ಹಂಗ ಮಾಡಾಕ ಹಚ್ಚುತ್ತದ. ಯಾವನ ಹಣೆ ಬರದಾಗ ಅಪಶಯ ಮಾಡ್ಕೊಳ್ಳೋದದ, ಅವ ಬಿಡ್ತಾನೆ, ತಪ್ಪ ಮಾಡ್ತಾನೆ. ಡಾಕ್ಟರ್ ಹೇಳ್ಯಾರ, ಇಟ್ಟು ಔಷಧ ಗುಳಿಗೆ ತಗೋತಮ್ಮ, ಇಟ್ಟು ಸರಪ್ ಕುಡಿ, ನಿನಗೆ ಅಪಶಯ ಮಾಡೋದ್ ಜರುತ್ತಿಲ್ಲದ ಹೇಳ್ಯಾರ ಅವರು. ಪರಂತು ಇವ ತಿನ್ನಬಾರದು, ತಿಂದು ಕೊಡಬಾರದು ಕುಡಿದು ಮತ್ತ ಅವ್ರಿಗೆ ಲಕ್ಷಗಟ್ಲೆ ಡಾಕ್ಟರ್ಗೆ ಒಟ್ಟು ಕಾಲು ಬಿದ್ದು ಹೊಟ್ಟಿ ಕೊಸ್ಕೋತಾನ. ಇವ್ ನೀವು ಶಾಣ್ಯರ್ ಅಂತೀರಿ, ದೊಡ್ಡ ಅಂತೀರಿ, ಗೊತ್ತಿತ್ತಿಲ್ಲ, ತಿಳಿದಿಲ್ಲ, ಹೇಳಿಲ್ಲ, ಗೊತ್ತದ. ಪರಂತು ಅವನ ಪಾಪ ಅವನಿಗೆ ಹಂಗ ಮಾಡಗೂಡಂಗಿಲ್ಲ, ಅವನ ಪ್ರಾರಬ್ಧ ಹಂಗ ಮಾಡೋಗುಡುದಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಯಾರಿಗ್ ಗೊತ್ತಿಲ್ರಿ? ಗೊತ್ತಿಲ್ಲ. ನಿಮ್ ಕಿಶನ್ ರೊಕ್ಕದ ನಿಮ್ಗೆ ಟರ್ತನ ಮಾಡ್ಬೇಡ ಅಂತ ನೀ ಯಾಕೆ ಕದೀತಿ? ಮಂದಿಗೆ ಸುಳ್ಳು ಹೇಳ್ಬೇಡ ಅಂತಿ, ನೀ ಯಾಕೆ ಸುಳ್ಳು ಹೇಳ್ತಿ? ಗೊತ್ತಂತ ಯಾರಿಗಿಲ್ರಿ. ಗೊತ್ತಿದ್ದು ಪಾಪ ಮಾಡ್ತಾನೆ. ನೆನಪಿಡ್ರಿ, ಗೊತ್ತಿದ್ದೆ ಪಾಪ ಮಾಡಿದ್ರೆ ಪರಮಾತ್ಮ ಕ್ಷಮ ಮಾಡ್ತಾನೆ. ಗೊತ್ತಿದ್ರು ಪಾಪ ಮಾಡಿದ್ರೆ ಕ್ಷಮ ಮಾಡಂಗಿಲ್ಲ. ನಿಮ್ಗೆ ಗೊತ್ತದ, ಸಣ್ಣ 18-16 ವರ್ಷದ ಕೆಳಗಿನ ಹುಡುಗರು ಏನಾರ ತಪ್ಪ ಮಾಡಿದ್ರೆ ಅವರಿಗೆ ಶಿಕ್ಷೆ ಇಲ್ಲ, ರಿಮಾಂಡ್ ಹೋಮ್ ಅದ. ಗೊತ್ತಿಲ್ಲ ನೀವು, ಶಾಣೆಲಿದ್ದಿರು ಕಲ್ತವ್ರೆಲ್ಲ. ರಿಮಾಂಡ್ ಹೋಮ್. ರಿಮಾಂಡ್ ಹೋಮ್ ಅಂದ್ರೆ ಏನ್ರಿ? ಅಲ್ಲಿ ತಿಳುವಳಿಕೆ ಕೊಡುದು. ಅವ್ವಾಪನ ಬಿಟ್ಟು ನಡಿ, ಅಲ್ಲಿ ತಿಳುವಳಿಕೆ ಕೊಡ್ತಾರ. 16 ವರ್ಷದ ಒಳಗಿನ ಹುಡುಗ ತಪ್ಪ ಮಾಡಿದ್ರೆ ರಿಮಾಂಡ್ ಹೋಮ್ ಅದ. 16 ವರ್ಷನ ತಪ್ಪು ಮಾಡಿದ್ರೆ ಫಾಶಿ ಅದ, ಜೈಲ್ ಅದ. ಗೊತ್ತದಿಲ್ಲ ನಿನಗೆ? ಯಾರಿಗ ಗೊತ್ತಿಲ್ಲ ಇದು ಮಾತ? ನೀ 16 ವರ್ಷದ ಮೇಲೆ ನೀವು ಇದ್ದೀಯಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯೋದು ಬೇಡ, ಗೊತ್ತಿಲ್ಲ ನಿನಗೆ? ನಿನಗೆ ಈ ಜಗತ್ತ ಕ್ಷಮ ಮಾಡಬಹುದು, ಪರಮಾತ್ಮ ನಿನಗೆ ಕ್ಷಮ ಮಾಡಂಗಿಲ್ಲ. ನೆನಪಿಡು, ಪರಮಾತ್ಮ ಕ್ಷಮ ಮಾಡಂಗಿಲ್ಲ. ನಿನಗೆ ಆ ಪಾಪವನ್ನು ಭೋಗಿಸಲೇಬೇಕು. ಡಾಕ್ಟರ್ ಹೇಳಿದ್ರು ಕೇಳಿದ್ರು ಕೂಡ ನೀ ಉಪ್ಪು ಬಿಡ್ಲಿಲ್ಲ, ತುಪ್ಪ ಬಿಡ್ಲಿಲ್ಲ, ನೀ ಹೊಟ್ಟೆ ಕೊಯ್ಸ್ಕೊಳ್ಳೇಬೇಕು. ಕಡಿ ಹಣ ಹಾಕೊಂಡ್ರಕ್ಕೆ ಬೇಕು. ಬೇರೆ ಏನೋ ಅನ್ನದಾರವೇ, ಮತ್ತೊಂದು ಮಾರ್ಗನೇ ಇಲ್ಲ. ಅದಕ್ಕೆ ಮಹಾತ್ಮರು ನಮ್ಗೆ ಮೇಲಿಂದ ಮೇಲೆ ಘಂಟಾಘೋಷವಾಗಿ ಬಿ ಅವೇರ್, ಎಚ್ಚರಾಗು, ಎದ್ದೇಳು. ಪಾಪ ಮಾಡುವಾಗ ಬಹಳ ಸರಳ ಅನಿಸ್ತಮ್ಮ, ಪಚ್ಚೆ ಬಿಡುವಾಗ ಬಹಳ ಸರಳ ಅನಿಸ್ತದ. ಗುಳಿಗೆ ನುಂಗುವಾಗ, ಇಂಜೆಕ್ಷನ್ ಮಾಡ್ಕೊಳ್ಳುವಾಗ, ಹೊಟ್ಟೆ ಕೊಯ್ಸ್ಕೊಳ್ಳುವಾಗ ಸುಮ್ಮಕ್ಕಳ. ಹಾಗೆ ಜಗತ್ತು ನಮ್ಗೆ ಪಾಪ ಮಾಡುವಾಗ ಬಹಳ ಚಲೋ ಅನಿಸ್ತ. ನಮ್ಗೆ ಯಾಕೆ ಕದ್ರೆ ಬಹಳ ಚಲೋ ರೊಕ್ಕ ಬಂತು, ಸುಳ್ಳು ಹೇಳಿದ್ರೆ ರೊಕ್ಕ ಬಂತು. ಹೌದಪ್ಪ, ಸುಳ್ಳು ಹೇಳಿದಿ, ಮನವರಿಯದ ಕಳ್ಳತನವಿಲ್ಲವಲ್ಲ. ಮಂದಿಗೆ ಸುಳ್ಳು ಹೇಳ್ಬೇಕು, ನಿನ್ನ ಮನಸ್ಸಿಗೆ ನೀ ಸುಳ್ಳು ಹೇಳಿದಿ. ನಮ್ಮಲ್ಲಿ ಕನಕದಾಸರ ಕಥೆ ಹೇಳ್ತಾರೆ. ಗುರುಗಳು ಅವ್ರಿಗೆ ಕರೆದು ಏನಪ್ಪಾ ಅಂತ ಕೇಳಿ ಉಪದೇಶ ಮಾಡಿದ್ರಂತ. ಏನು ಅಂತ ಎಲ್ಲಾರ ಕರೆದು, ಶಿಷ್ಯರಿಗೆ, ಹುಡುಗರಿಗೆ ಎಲ್ಲರ ಕೈ ಹಣ್ಣು ಕೊಟ್ರು. ಏಕಾದಶಿ ಇತ್ತು. ಕೊಟ್ಟು ಹೇಳಿದ್ರು, ಯಾರು ನೋಡ್ಲಾರ ಜಗದಾಗ ಹಣ್ಣು ತಿಂದು ಬರ್ರಿ ಅಂದ್ರು. ಗೊತ್ತಾಯ್ತು? ಯಾರು ನೋಡ್ಲಾರ ಜಗದಾಗ ಹೋಗಿ ಹಣ್ಣು ತಿಂದು ಬಂದ್ರ ಆ ಹುಡುಗರು ಒಂದು ಅಡವೆ ಹೋದು, ಒಂದು ಕೋಲ ಕೀಲಿ ಹಾಕೊಂಡ್ ಕೂತು, ಯಾವ ಒಂದು ಸಂಡಾಸ ಕುಂತು ಒಳಗೆ ಕೂತ್ಕೊಂಡು ತಿನ್ನಕತ್ತು. ಕನಕದಾಸ ಕೊಟ್ರು, ನೀ ತಿಂದು ಬಾ ಅಂತ. ಇವ್ ನಗಕತ್ತಾರ ಸಂಡಾಸ ಅಂದ್ರೆ. ಬಹಳ ಮಂದಿ ಸಂಡಾಸ ಬಿಡಿ ಸೇರ್ತಾವಿಲ್ಲ ನಿಮ್ ಕಡೆ ಇರೋದು. ತಂಬಾಕು ತಿನ್ನಲಾರ್ದೆ ಬರಂಗಿಲ್ಲ ಅಂತ, ಬಿಡಿ ಸೇರ್ಲಾರ್ದೆ ಬರಂಗಿಲ್ಲ. ಎಲ್ಲರೂ ತಿಂದು ಬಂದ್ರು, ಕನಕದಾಸರು ಬರ್ಲಿಲ್ಲ. ಹಂಗೆ ತಗೊಂಡು ಬಂದ್ರು. ಯಾಕೋ ಎಲ್ಲಾರು ಕೇಳಿದ್ರು, ಎಲ್ಲಿ ತಿಂದು ಬಂದೆ? ನಾ ಅಡವೆ ತಿಂದು ಬಂದೆ.
ಏನ್ ತಿಂದು ಬಂದ್ರು? ನಾ ಬಾತ್ರೂಮ್ ತಿಂದು ಬಂದೆ. ನಾ ಏನ್ ತಿಂದು ಬಂದೆ? ನಾಯಿ ಬಾಲ್ ತಿಂದು ಬಂದೆ. ಯಾರ ಜೊತೆ ಎಲ್ಲಾರು ಬಂದು ಹೇಳಿದ್ರು, ಕನಕದಾಸ ಮಾರಿ ಸಣ್ಣ ಹಿಡ್ಕೊಂಡು ಹಣ್ಣು ಹಿಡ್ಕೊಂಡು ಬಂದ. ಅಲ್ಲೋ ಯಾರು ತಿಂದು ಎಲ್ಲ ತಿಂದು ನೀ ಯಾಕೆ ತಿಂದು ಬಂದಿರಿ ಅಂದ. ದೇವರು ಎಲ್ಲ ಕಡೆ ಅದಾನಂತ. ಎಲ್ಲದಾನ? ನನ್ನೊಳಗೂ ಅದಾನ. ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನು. ಪರಮಾತ್ಮ ಒಳಗದಾನ. ಎಲ್ಲರಿಗ್ ಕಣ್ಣು ಮುಚ್ಚೋದು, ನನಗನ ಮನಸ್ಸಿಗೆ ಕಣ್ಣು ಮುಚ್ಚಕ್ ಬರಂಗಿಲ್ಲ ಗುರುವೇ, ವಾಪಸ್ ತಂದೀನಿ ಅಂದ. ಗುರುಗಳು ನೀ ಮಹಾನ್ ಸಂತ ಆಯ್ತೇವ್ ಮಗ ಅಂತ ಆಶೀರ್ವಾದ ಮಾಡಿದ್ರು. ಅವನೇ ಕನಕದಾಸ ಆದ. ನಾವ್ ಕಳ್ತನ ಮಾಡ್ತೀರಿ ಇಲ್ಲ? ಎಲ್ಲರ ಮಗ ಕಳ್ತನ ಮಾಡ್ತಾನ, ಗಂಡ ಕಿಶೆ ಅಂದ್ರೆ ಹೆಂಡತಿ ಕಳ್ತನ ಮಾಡ್ತಾಳ, ಎಲ್ಲಾರು ನೋಡ್ತಾರೆ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ, ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಆಕಾಶ ನೋಡಿಲ್ಲ, ಭೂಮಿ ನೋಡಿಲ್ಲ, ಗಾಳಿ ನೋಡಿಲ್ಲ, ಬೆಳಕು ನೋಡಿಲ್ಲ. ಬೆಳಕಲ್ಲಿ ಕಳ್ತನ ಮಾಡಿದಿ, ಗಾಳಿಯಲ್ಲೇ ಕಳ್ತನ ಮಾಡಿದಿ, ಬಯಲಲ್ಲಿ ಕಳ್ತನ ಮಾಡಿದಿ. ಅವೆಲ್ಲ ನೋಡ್ತಾವ, ಪಂಚಭೂತಗಳು ನೋಡ್ತಾವ. ನೀ ಏನೇನು ಮಾಡ್ತೀವಿ ಪ್ರತಿ ಕ್ಷಣ ನೋಡ್ತಾವ. ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮನವರಿಯದ ಕಳ್ಳತನವಿಲ್ಲವಲ್ಲ. ಹಳೆಯರಲ್ಲ, ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿ ಬಿಟ್ಟು ಕಳ್ತನ ಮಾಡಕ್ ಬೇರೆ ಪರಮಾತ್ಮ ಅಲ್ಲೇ ಅದಾನ. ಮನದೊಳಗೆ ಪರಮಾತ್ಮ ನೆಲೆ ಮಾಡಿಕೊಂಡಿಗೆ. ಪುಣ್ಯ ಆತ್ಮರೇ, ಮನುಷ್ಯನ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ವಿಚಾರ ಮಾಡ್ಬೇಕು, 100 ಸಲ ವಿಚಾರ ಮಾಡ್ರಿ. ರೋಗಿದ್ದ ಮನುಷ್ಯ ಉಣಕ್ಕಿಂತ ಮೊದಲು 20 ವಿಚಾರ ಮಾಡ್ಬೇಕು. ನಾವು ಉಪ್ಪು ಉಂಡ್ಲು, ಖಾರ ಉಂಡ್ಲು, ಹುಳಿ ಉಂಡ್ಲು, ರುಚಿ ಉಂಡ್ಲು, ತುಪ್ಪ ಉಂಡ್ಲು. ಯಾವುದರಿಂದ ರೋಗ ಹೆಚ್ಚಾಕದ ಊಟ ಮಾಡ್ಬೇಡ್ರಿ. ಮಾಡಿದ್ರಿ ಅಂದ್ರೆ ರೊಕ್ಕನೂ ಹೋಗ್ತಾವ, ಹೊಟ್ಟೆನೂ ಹರಿತಾವ, ನಿನ್ನ ಆಯುಷ್ಯನೂ ಹಾಳಾಗ್ತಾವ, ಜಲ್ದಿ ಸಾಯ್ತಿ. ಇದು ನಮ್ಗೆ ಗೊತ್ತದ, ಗೊತ್ತದ ನಮಗೆ. ಆದರೂ ಬಾಯಿ ಚಟಕ್ಕ ಗೊತ್ತಿದ್ರು ಉಪ್ಪ ಉಣ್ತೇವೆ, ತುಪ್ಪ ಉಣ್ತೇವೆ, ಖಾರ ಉಣ್ತೇವೆ, ಎಣ್ಣೆ ಉಣ್ತೇವೆ. ಗೊತ್ತಿಲ್ಲ, ಗೊತ್ತದ. ಗೊತ್ತಿದ್ದು ಮಾಡಿದ ಪಾಪ ಯಾರು ಕ್ಷಮ ಮಾಡಂಗಿಲ್ಲ, ನೆನಪಿಡ. ಅದಕ್ಕೆ ಹೇಳಿದ್ನೆ, 10-12 ವರ್ಷದ ಕೆಳಗಿನ ಹುಡುಗರು ತಪ್ಪ ಮಾಡಿದ ರಿಮಾಂಡ್ ಹೋಮದ ಅವರಿಗೆ ಜೈಲ ಶಿಕ್ಷಾ ಭಾಷೆ ಇಲ್ಲ. 16 ವರ್ಷದ ಮೇಲೆ ತಪ್ಪು ಮಾಡಿದವನಿಗೆ ಶಿಕ್ಷಾದ ಜೈಲದ ಕಡೆಗೆ ಫಾಸಿ ಅವ. ದನ ಕತ್ತಿ ಕುದುರೆ ಮಾಡಿದ್ರೆ ಅವಕ್ಕೆ ಇಲ್ಲ. ಮನುಷ್ಯ ಆಗಿ ಪಾಪ ಮಾಡದಿ ಅಂತ ಕೇಳಿದ್ರೆ, ದನ ಮಂದಿ ಹೊಲ್ದಾಗ ಹೋದ್ರೆ ಏನ್ ಮಾಡ್ತಾರೆ? ದಂಡ ಕಟ್ತಾರ. ಅವನಿಗೆ ಕಟ್ತಾರೆ ಏನು? ದನ ಕಟ್ಟದವನಿಗೆ ಕಟ್ತಾರೆ. ಅವ್ ಕಟ್ಟಂಗಿಲ್ಲ ದನ, ನಿನಗ್ ಕಟ್ತಾರೆ. ನಿನಗ್ ಕಟ್ಟಿದ್ದ ದನ ಕಾಯಕ್ ಮುಂದಿಲ್ಲ, ನಿನ್ಗ ದಿನಕ್ ಕಟ್ತಾರ, ದನಕ್ ಕಟ್ಟಂಗಿಲ್ಲ. ಹಾಗ ಅನ್ಯ ಜೀವಿಗಳು ದನ ಇದ್ದಾನೆ, ಮನುಷ್ಯ ಇದ್ದಿ, ಮನುಷ್ಯ ತಿಳಿದು ತಪ್ಪು ಮಾಡ್ತಿ ಅಂದ್ರೆ ನಿನಗೆ ನರಕನೇ ಅದ್ರ ಬಿಟ್ಟು ಮತ್ತೊಂದು ಗತಿ ಇಲ್ಲ. ಹೊಚ್ಚೆ ಬಿಡುವಾಗ ಬಹಳ ಚಲೋ ಅನಿಸ್ತದೆ, ಉಣಬಾರ್ದು ಉಣಾಕ ಬಹಳ ಆನಂದ ಅನಿಸ್ತದೆ. ಹೊರತು ಗುಳಿಗೆ ನುಂಗುವಾಗ, ಇಂಜೆಕ್ಷನ್ ಮಾಡ್ಕೊಳ್ಳುವಾಗ, ಅಪುರುಷನಕ್ಕೆ ಎಷ್ಟು ತ್ರಾಸ ಆಗ್ತದೆ. ರೊಕ್ಕನೂ ಹೋಯ್ತು, ಮನಸ್ಸನ್ನು ಹಾಳಾಯ್ತು, ಆರಾಮನೂ ಹೋಯ್ತು. ಅದಕ್ಕೆ ಮಹಾತ್ಮರು ನಮಗೆ ಏನ್ ಹೇಳ್ತಾರೆ ಅಂದ್ರೆ, ಪಾಪ ಮಾಡಿದ್ರೆ ಏನ್ ಆಗ್ತದ್ರಿ? ಪಚ್ಚೆ ಬಿಟ್ರೆ ಏನ್ ಹಾಕದ್ರಿ? ಪಚ್ಚೆ ಬಿಟ್ರೆ ಏನ್ ಹಾಕದ್ರಿ? ಆಪರೇಷನ್ ಮಾಡ್ತಾರೆ. ಪಾಪ ಮಾಡಿದ್ರೆ ಏನ್ ಹಾಕದ? ದನ ಆಗ್ತಿ, ಕತ್ತೆ ಆಗ್ತಿ, ಕುದುರೆ ಆಗ್ತಿ, ಮತ್ತೇನಾಗ್ತಿ? ಹಂದಿ ಆಗ್ತಿ. ಮಾಡೋ ಪತ್ತೆ ಬಿಡುವಾಗ ಬಹಳ ಸರಳ ಅನಿಸ್ತದ. ರುಚಿ ಹತ್ತಿ ತಿಂತಿ, BP ಅದ ಉಪ್ಪು ತಿಂತಿ, ಶುಗರ್ ಅದ ಸಕ್ಕರೆ ತಿಂತಿ, ತಿನ್ನುವಾಗ ಬಹಳ ಮಜಾ ಅನಿಸ್ತದ. ಬಾಯಿ ಮಜಾಕೆ ಬಾದ ಸಜಾ ಹೇ. ಮಜಾ ಮಾಡಿದ್ರೆ ಸಜಾ ಸಿಗ್ತದೆ. ತಿನ್ಬಾರ್ದು ತಿಂದಿ ಆಪರೇಷನ್ ಆಗ್ತದೆ, ಮಾಡಬಾರ್ದು ಮಾಡಿದಿ ಜೈಲ್ ಆಗ್ತದೆ. ಅದಕ್ಕೆ ಮಹಾನುಭಾವರು ನಮ್ಗೆ ಸಣ್ಣ ಮಾತು ಹೇಳ್ತಾರೆ. ಪಾಪ ಇವತ್ತು ಹೇಳುದೇನದು? ಪಾಪ ಮಾಡಬೇಡ.
ಈ ಪಾಪ ಅಂತ ಅದಕ್ಕಂತಾರೀ ಸ್ವಾಮಿ, ಅದೇ ನಮ್ಗೆ ಗೊತ್ತಿಲ್ಲ. ಶಾಸ್ತ್ರ ನಾವ್ ನಿನಗೆ ಯಾರು ಏನ್ ಆಡಬಾರ್ದು ಮಾಡಬಾರ್ದು ಅಂತೇಳಿ ಅದನ್ನ ನಿಮ್ಮಂದಿ ಮಾಡ್ಬೇಡ, ಮತ್ತೆ ಮುಗಿದೇ ಹೋಯ್ತು, ಇದೇ ಪಾಪ. ನಿನಗೆ ಬೈಬಾರ್ದು ಅಂತ ಇಲ್ಲ, ನೀನು ಬೈಬೇಡ, ಬೈದಂದ್ರೆ ಪಾಪ. ನೀ ಯಾರು ನೀನು ನೋಡ್ಬೇಡ ಅಂತೇಳಿ ನೀ ಹಂಗ ನೋಡ್ಬೇಡ, ನೀ ಆಡ್ಬೇಡ, ನೀ ಮಾಡ. ಯಾರು ನಿನಗೆ ಮಾಡಿದ್ರೆ ನಿನಗೆ ತ್ರಾಸ ಹಾಕದಲ್ಲ ಅದು ಇನ್ನೊಬ್ಬರಿಗೆ ನೀ ಮಾಡಕ್ ಹೋಗ್ಬೇಡ. ಮಾಡ್ದಿ ಅಂದ್ರೆ ಪಾಪ, ಇಷ್ಟೇ. ಅದೇನ್ ಬಹಳ ದೊಡ್ಡ ಶಾಸ್ತ್ರ ಬರೀ ಜೊತೆ ಇಲ್ಲ. ನಿನಗೆ ಯಾವಾಗ ಬ್ಯಾಡ್ ಐತಿ ಅದು ಮಂದಿಗೂ ಬ್ಯಾಡ್ ಆಗ್ಯದ. ನೀನ್ ರೊಕ್ಕ ಕಳ್ತನ ಮಾಡಿದ್ರೆ ಚಲೋ ಅನಿಸ್ತ? ಹಂಗ್ರಿ ಮತ್ತೆ ಮಂದಿದ ನೀನು ಮಾಡ್ಬೇಕು. ನಿನಗೆ ಸುಳ್ಳು ಹಿಡಿದ್ರೆ ಚಲೋ ಅನಿಸ್ತ? ನೀನು ಮಂದಿ ಸುಳ್ಳು ಹೇಳ್ಬೇಡ. ನಿನಗೆ ಹೊಡೆದ್ರೆ ಚಲೋ ಅನಿಸ್ತ? ಚಲೋ, ನೀ ಮಂದಿ ಹೊಡಿಬೇಡ. ಪಾಪ ಪುಣ್ಯ ಯಾರಿಗ್ ಗೊತ್ತಿಲ್ರಿ, ಯಾರಿಗ್ ಗೊತ್ತಿಲ್ಲ. ನಿನ್ ರೊಕ್ಕ ಕಳ್ತನ ಮಾಡಿದ್ರೆ ನೀನ್ ದುಃಖ ಹಾಕದ ಬೇಕು, ನೀ ಮಂದಿ ಯಾಕೆ ಮಾಡ್ತಿ? ನಿನಗೆ ಆಡಿದ್ರೆ ತ್ರಾಸ ಹಾಕದ ನೀ ಮಂದಿ ಯಾಕೆ ಆಡ್ತಿ? ನೀ ಬೈದ ಮುಟ್ಟಿದ್ರೆ ತ್ರಾಸ ಹಾಕದ ನೀ ಮಂದಿ ಯಾಕೆ ಮುಡ್ತಿ? ನಮಗ್ ಪಾಪ ಪುಣ್ಯ ಗೊತ್ತಿರೋದು ಯಾರಿಗ್ ಗೊತ್ತಿಲ್ರಿ, ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಪರಂತು ನಿನ್ನ ಮನಸ್ಸಿನ ಕೈಯಾಗ ಸಿಕ್ಕು, ಚಟದ ಕೈಯಾಗ ಸಿಕ್ಕು, ಗೊತ್ತಿದ್ರು ನಾವು ಪಾಪ ಮಾಡ್ತೇವಿ. ಇದು ಎಲ್ಲರಿಗೂ ಗೊತ್ತಿದ್ದು ಪಾಪ, ಯಾರಿಗೂ ಗೊತ್ತಿಲ್ರಿ. ಕೊಳಬೇಡ ಕೊಲಬೇಡ, ಹುಸಿಯ ನುಡಿಯೋದು ಬೇಡ, ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತ ದಿನ ಅಂತಾರ, ಮತ್ತು ಸುಳ್ಳು ಹೇಳ್ತಾರ. ಮಂದಿ ನಮಗೆ ಯಾರು ಏನು ಮಾಡ್ಬಾರ್ದಂತಾರಲ್ಲ ಅದು ಮಂದಿ ಇವ ಮಾಡ್ತಾನ. ಇದೇ ಪಾಪ. ಪಾಪ ಅಂದ್ರೆ ದೊಡ್ಡದಲ್ಲ, ಅದಕ್ಕೆ ವಿಚಾರ ಮಾಡಿ ಪುಣ್ಯಾತ್ಮರೇ. ಇದು ಹಳ್ಳಿ ಬರಂಗಿಲ್ರಿ ಇವ, ಮತ್ತ ಹಳ್ಳಿ ಬರಂಗಿಲ್ಲ. ಯುದ್ಧ ಕನಸು ಮತ್ತೆ ಬೀಳ್ತಾವೇನು ಇವ? ಬೀಳಂಗಿಲ್ಲ, ಯುದ್ಧ ಕನಸು ಬೀಳಂಗಿಲ್ಲ. ಹಾಗೆ ಈ ಶರೀರಕ್ಕೆ ಹೋಯ್ತು ಅಂದ್ರೆ ಮತ್ತೆ ಬರ್ತದಂತ ಭರೋಸೆ ಇಲ್ಲ. ಅಂತದ್ ಏನ್ ಮಾಡಿದೇವಿ? ಬರೀಲಾರ್ದೆ ಪಾಸ್ ಹಾಕ್ತಾರ, ದುಡಿಲಾರ್ದೆ ಸಾವುಕಾರ ಆಗ್ತಾರ, ಉಣ್ಲಾರ್ದೆ ಹೊಡೆ ತುಂಬತದ. ಎಲ್ಲಿರಿ ಕೇಳಿರಿ? ಉಣ್ಲಾರ್ದೆ ಹೊಡೆ ತುಂಬತದ, ದುಡಿಲಾರ್ದೆ ಸಾವುಕಾರ ಆಗ್ತಾರ, ಓದ್ಲಾರ್ದೆ ಪಾಸ್ ಹಾಕ್ತಾರ. ನಾವು ಮುಂದೆ ಮನುಷ್ಯರು ಆಗ್ಬೇಕಾದ್ರೆ ಏನ್ ಅಂತ ಪುಣ್ಯ ಮಾಡಿದೆಪ್ಪ? ನೋಡಬಾರ್ದ ನೋಡಿದೆ, ಕೇಳಬಾರ್ದ ಕೇಳಿದೆ, ಆಡಬಾರ್ದ ಆಡದೆ, ಮುಟ್ಟಬಾರ್ದ ಮುಟ್ಟಿದೆ, ಅಲ್ಲಿ ಹೋಗ್ಬಾರ್ದ ಅಲ್ಲಿ ಹಾದಿ, ಏನು ತಿನ್ನಬಾರ್ದ ತಿಂದಿ. ಮನುಷ್ಯ ಹೆಂಗ್ ಆಗ್ತಾನ್ರಿ ಮನುಷ್ಯ? ಒಂದಿಟ್ಟು ನೆನಪಡ್ರಿ ಪುಣ್ಯಾತ್ಮರೇ. ಹಳ್ಳಿ ಬರೋದು ಭರೋಸೆ ಇಲ್ರಿ, ಈ ಶರೀರ ಬರ್ತಾಂತ ಭರೋಸೆ. ಬಿದ್ದ ಹಲ್ಲ ಬಿದ್ದು ಆಯ್ತು, ಮುಗಿತು ಮುಗಿತು, ಕತೆ ಮುಗಿತು, ಆಯ್ತು. ಅದಕ್ಕ ಮ್ಯಾಲಿಂದ ಮ್ಯಾಲ ನಮ್ಗೆ ಹೇಳ್ತಾರೆ, ಏಪ ವಿಚಾರ ಮಾಡು. ನೀವೆಲ್ಲರೂ ಶಾಣ್ಯರಿದ್ದೀರಿ, ನಾವ್ ಮ್ಯಾಲ ಕುಂತವ್ರು ಶಾಣ್ಯರು, ನಮ್ಗಿಂತ ನೀವು ಶಾಣ್ಯರಿದ್ದೀರಿ. ಆದ್ರೆ ವಿಚಾರ ಮಾಡಂಗಿಲ್ಲ, ವಿಚಾರ ಮಾಡಂಗಿಲ್ಲ. ಶ್ರೀಮನ್ ನಿಜಗುಣ ಶಿವೇಗಳು ಮನೆ ಬಿಟ್ಟು ಸಾಧು ಆದಂತ್ರಿ. ದಿನಂಪ್ರತಿ ಅವ್ರ ಹೆಣ್ತಿ ಪೂಜೆ ಆದ ಕೂಡಲೇ ತಂದು ಊಟಕ್ಕೆ ತಂದು ಕೊಡ್ತೇವ್ರು, ಊಟಕ್ಕೆ ತಂದು ಕೊಡ್ತೇವ್, ಉಂಡು ಹೇಳ್ತಿದ್ರು. ಒಂದ್ ದಿವ್ಸ ಯಾರೋ ಅವ್ರ ಪೈಕಿ ಬಂದಿದ್ದೇನೋ, ತಡ ಆಯ್ತಾಕಿ ಮರ್ತು ಊಟ ಕೊಟ್ಟಿಲ್ಲ. ಅದಕ್ಕೆ ಅವ್ರ ಮನೆ ಬಿಟ್ಟು ಸಾಧನೆ ಆಗೋದು. ನಿಮ್ ಮನ್ಯಾಗ ಹಿಂಗ್ 2 ಸಲ ಆಗ್ಯಾವ, ಬಿಟ್ಟಿರಿ? ನಮ್ಗ ಅನ್ಸೋದಿಲ್ಲ, ಹೇಳ್ತ ಬೈದಿಲ್ಲ, ಗಂಡ ಅಂದಿಲ್ಲ, ಅರ್ಥ ಸರಿ ಅಂದ್ರೆ ಮನೆ ಬಿಟ್ಟು ಹೋಗ್ಯಾರ. ನಮಗ್ ಸರಿ ಅಂದಿಲ್ಲ, ಹೊರಗೆ ಕೊಂಡ್ರಿಸ್ಯಾರ, ನಾವ್ ಬಿಡಕ್ ತಯಾರಿಲ್ಲ. ಅಡಿಗೆ ಆಗಿಲ್ಲ ಬರ್ರಿ ಅಂದ್ರೆ ನಾವು ಬರಕ್ ತಯಾರಿಲ್ಲ. ತಂದು ಕೂಡ ನಾವ್ ಇಷ್ಟು ನಾಚಿಗಡಿ ಲಜ್ಜಿಗೆಟ್ಟಿದೀವಿ ಪುಣ್ಯಾತ್ಮರೇ. ಅಂಥವ್ರಿಗೆ ಸುಖ ಎಂದು ಸಿಗ್ತದೆ ರೀ? ಬುದ್ಧಿಮಾನಕ್ಕೂ ಇಶಾರ ಹಿ ಕಾಪಿ. ದನ ಹಿಂಗ ಬಾಲಿಕ ಸರ್ರ ಅಂತ ಹೊಳ್ತದ್ರಿ, ಬೈಲ ಹರ್ರ ಅಂದ್ರೆ ಹೊಳ್ತದ. ಎಷ್ಟು ಮಂದಿ ಮಹಾತ್ಮರು ಹೇಳಿದ್ರು, ಎಷ್ಟು ಮಂದಿ ಸತ್ಪುರುಷರು, ಸಿದ್ಧಾರೂಢ ಹೇಳ್ದ, ಬುದ್ಧ ಹೇಳ್ದ, ಭಗವಂತ ಹೇಳ್ದ, ಮಹಾವೀರ ಹೇಳ್ದ, ಬಸವಣ್ಣ ಹೇಳಿದ್ರು. ಇದು ಎಷ್ಟು ದೊಡ್ಡ ದನ ಇರ್ಬೇಕ್ರಿ, ಸರಿತಾ? ಮತ್ತೆ ಅದೇ ಸಂಸಾರ, ಮತ್ತೆ ಅದೇ ಲೋಕ, ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ
ಅಷ್ಟೇ. ಕಟ್ಟದ್ರ ಕಲ್ಲು ಸುಧಾರಿಸ್ತದ, ಕಟ್ಟದ್ರ ಕಲ್ಲು ಸುಧಾರಿಸಿ ದೇವರಾಗ್ತದ. ಎಷ್ಟು ವರ್ಷದಿಂದ ಮಹಾತ್ಮರು ಕಟ್ಟಬತ್ ಬಂದಾರೆ, ಈ ಕಲ್ಲು ಏನ್ ಸುಧಾರಿಸಲಿಲ್ಲ. ಹಂಗೇ ಅದ, ಹಂಗೇ ಅದ. ಆ ಕಲ್ಲ ಎಲ್ಲಿಟ್ಟು ಪೂಜೆ ಮಾಡ್ತಾರೆ ದೇವ್ರ? ಕಟ್ಟಿಸ್ಕೊಂಡ್ರೆ ಕಲ್ಲು ಗುಡಿಯಾಗ ದೇವರಾಗ್ತದ, ನಾಗನಹಳ್ಳಿ ಹಾಕದ. ಕಟ್ಟದ್ಕೊಂಡ್ರೆ ಬುದ್ಧ ಹಾಕದ, ಬಸವ ಹಾಕದ, ಸಿದ್ಧಾರೂಢ ಹಾಕದ ಕಲ್ಲ. ನಾವು ಕಟ್ಸ್ಕೊಳಕ್ ತಯಾರಿಲ್ಲ, ಮಾಡಕ್ಕೆ ತಯಾರಿಲ್ಲ. ದಾನ ಇಲ್ಲ, ಧರ್ಮ ಇಲ್ಲ, ಸದಾ ಪಾಪ, ಸದಾ ಪಾಪ. ಒಂದು ಕಟಿಗಿ ಏನಾದ್ರೆ ಬಾಗಿಲ ಅವಕಾರ ಎಷ್ಟು ಕತ್ತರಿಸ್ಕೋತ ಬೆಳೆಸ್ಕೋತದ. ಒಂದು ಕಲ್ಲ ದೇವ್ರ ಅವಕಾರ ಎಷ್ಟು ಕಟ್ಸ್ಕೋತದ. ಅಂದ್ರೆ ಚೌಕಟ್ಟಾಗ್ಯದ, ಕಪಟ್ಟಾಗ್ಯದ, ಬಾಗಲಾಗ್ಯದ, ದೇವರಾಗ್ಯದ. ನಮ್ಗೆ ಯಾರು ಮೈಗೇನು ಉರಿ ಹತ್ತಬಾರದು ಅಂದ್ರೆ ಉರಿ ಹಚ್ತಾರ ಒಲೆಗ. ಒಲೆ ಉರಿ ಹಚ್ಚು ಕಟ್ಟಿಗೆ ಹಾಕದ ದೇವರಾಗೋದಿಲ್ಲ. ಅದು ಚೌಕಟ್ಟ ಆಗಂಗಿಲ್ಲ, ಕಿಡಿಕೆ ಆಗಂಗಿಲ್ಲ, ಬಾಗಲಾಗಂಗಿಲ್ಲ. ನನಗೇನು ಆಗಬಾರ್ದು. ಹೆಂಗಾಕ್ತಾರೆ ದೇವರು? ಹೆಂಗಾಕ? ಚಲೋ ಸೊಸಿ ಆದ್ರೆ ಚಲೋ ಅತ್ತೆ ಆಗಿ ಬರ್ತದೆ ಅವರ. ಚಲೋ ಮಗ ಆದ್ರೆ ಚಲೋ ಅಪ್ಪ ಆಗಿ ಬರ್ತದೆಪ್ಪ. ನಿಮ್ ಮಗನೇ ಚಲೋ ಅಂದ್ರೆ ಅಪ್ಪ ಹೆಂಗಾಕಿ, ಸೊಸಿ ಚಲೋ ಅಂದ್ರೆ ಅತ್ತೆ ಹೆಂಗಾಕಿರಿ, ಅತ್ತೆ ಹೆಂಗಾಕಿ. ನಮ್ಮ ಜೀವನದೊಳಗೆ ನಮ್ಗೆಲ್ಲ ಗೊತ್ತದ, ಪರಂತು ನಾವು ಮಾಡಕ್ ತಯಾರಿಲ್ಲ. ಗೊತ್ತಿದ್ರು ಮಾಡಂಗಿಲ್ಲ. ಯಾಕೆ? ಮನಸ್ಸ ನಮಗ ಮಾಡಗುಡಂಗಿಲ್ಲ, ಬಾಯಿ ನಮಗ ಮಾಡಗುಡಂಗಿಲ್ಲ, ನಮ್ಮ ಕಣ್ಣ ನಮಗ ಮಾಡಗುಡಂಗಿಲ್ಲ. ಆ ಕಣ್ಣ, ಕೈ, ಕಾಲು, ಬೆನ್ನು ಹತ್ತಿ ಮಂಗೆ ಆಗಿದೆ, ಮಂಗೆ ಆಗಿದೆ. ಅದು ಗುರುವಿನ ಕೈಯಾಗ ಕೊಡ್ಬೇಕು. ಮಂಗ್ಯಾಗ ಹೆಂಗ ಆಡ್ಸನ ಕೈಯಾಗ ಕೊಟ್ರೆ ಎಷ್ಟು ಚಂದ ಆಡ್ತಾರ್ರಿ. ಬಾಬುಬಾಯಿ ಬಡೇ ಸಾವ ರೊಕ್ಕ ಗಳಿಸ್ತದ ಅದೇ ಮಂಗ್ಯ. ಬಿಟ್ರ ಫಂಟಿ ಫಂಟಿ ಹಾರ್ತದ, ಸಿಕ್ಕವ್ರಿಗೆ ಕಡಿತದ, ಹುಚ್ಚಾಗ್ತದ. ಹಂಗ ನಾವು ಗುರುವಿನ ಕೈಯಾಗ ಕೊಡ್ಲಿಲ್ಲ ಅಂದ್ರೆ ಈ ಮನಸ್ಸು ಕಡಿತದ, ಕಡಿತದ. ನಿನ್ನ ನರಕಕ್ಕೆ ಕೊಯ್ತದ, ನಿನಗೆ ಒಯ್ದು ದುಃಖಕ್ಕೆ ಒಯ್ದು ಹಾಕ್ತದ. ಬಹಳ ಹುಷಾರಾಗಿರ್ಬೇಕ್ರಿ. ಟೈಮ್ ಬಹಳ ಆಗಿದೆ, ಮಂದಿ ಬಹಳ ಬಂದಿರಿ, ಇನ್ನು ಊಟದ. ನಮ್ದೇನು ಹನುಮಪ್ಪನ ಬಾಲಿ ಇದ್ದಂಗೆ, ಹಂಗೆ ಮುಗಿಯಂಗಿಲ್ಲ, ಹೇಳ್ಕೊಟ್ಬಿಟ್ರೆ ಮುಗಿಯಂಗಿಲ್ಲ. ನಾ ಬಹಳ ಹೇಳಕ್ ಹೋಗ್ತಾರ, ನೀವಿಲ್ಲ ಹೆಂಗಿಲ್ಲ, ಮನೆಗೆ ಇರ್ತೀರಿ, ಅಲ್ಲಿ ಊಟ ಮನೆಗೆ ಇರ್ತೀರಿ. ಹೌದಲ್ಲ? ಅದಕ್ಕೆ ನಾಳೆಗೆ ಜಲ್ದಿ ಬರಕಲ್ಲೀರಿ. ಇನ್ನೆರಡು ದಿನ ಅದ, ಜಲ್ದಿ ಬರ್ರಿ. ಎಲ್ಲೇ ಎಲ್ಲ ಊಟ ಪಾಠ ಎಲ್ಲ ಅದ ಸಿದ್ಧ. ಬೇಕಾದ್ರೆ ಹಾಸಿಗೆ ಹಾಸ್ಯಾರ ಮಗೋರು ಹಾಸಿಗೆ ರೆಡಿನೇ ಅದ, ಊಟ ರೆಡಿ, ಹಾಸಿಗೆ ರೆಡಿ. ಅದಕ್ಕೆ ಜಲ್ದಿ ಬಂದ್ರೆ ಎಲ್ಲಾರು ಹೇಳ್ತಾರ, ನಾನು ಹೇಳ್ತೀನಿ. ನೀವು ಬರ್ತೀರಿ ಕಾಡಿಗೆ ಹೇಳ್ಬೇಕು ಹೆಂಗೆ? ಅದಕ್ಕೆ ಒಂದೇ ಮಾತ, ನಿಮ್ಗೆ ಗೊತ್ತಿಲ್ಲದೇನಿಲ್ಲ. ಪಾಪ ಅಂದ್ರೇನು? ನಿನಗೆ ಯಾವಾಗ ಬ್ಯಾಡ್ ಆಗ್ಯದ ಅದು ಮಂದಿಗೆ ಮಾಡಿದ್ರೆ ಪಾಪ. ನಿಮ್ಗೆ ಸುಳ್ಳು ಹೇಳ್ಬೇಡಲ್ಲ, ನೀ ಮಂದಿಗೆ ಹೇಳ್ಬೇಡ. ನಿಂದ ಯಾರು ಕಳ್ತನ ಮಾಡಬಾರ್ದಲ್ಲ, ನೀನ್ ಮಂದಿ ಕಳ್ತನ ಮಾಡ್ಬೇಡ. ಎಷ್ಟು ಪಾಪ ಅಂದ್ರೆ ಯಾರಿಗ್ ಗೊತ್ತಿಲ್ರಿ? ನಿನಗೆ ಯಾವುದು ಬ್ಯಾಡ ಅನಿಸ್ತದ ಅದು ನಿಮ್ ಮಂದಿಗೆ ಮಾಡದಿ ಅಂದ್ರೆ ಪಾಪ ಆಗ್ತದ. ನಿನಗೆ ಏನು ಬೇಕು ಅದನ್ನು ಮಂದಿಗೆ ಮಾಡಿದೆ ಅಂದ್ರೆ ಪುಣ್ಯ ಆಗ್ತದ. ನೀವು ಉಣ್ಬೇಕಂತ ಉಣಸು, ನೀ ಸತ್ಯ ಹೇಳ್ಬೇಕಂತ ಅವ್ರಿಗೆ ಸತ್ಯ ಹೇಳು. ಪುಣ್ಯ ಪಾಪ ಏನು ಯಾರು ಕಲಿಸೋದು ಬೇಕಾಗಿಲ್ಲ. ನಿನಗೆ ಯಾವುದು ಬೇಕು ಅನಿಸ್ತದ ಅದು ಮಂದಿಗೆ ಅವ್ರು ಚಲೋ ಮಾಡಿ. ನೀನ್ ಸುಳ್ಳು ಹೇಳ್ಬಾರ್ದು, ನೀನು ಸುಳ್ಳು ಹೇಳ್ಬಾರ್ದು. ನಿನ್ ಯಾರು ಕಳ್ತನ ಮಾಡ್ಬೋದಲ್ಲ, ನೀನು ಯಾರಿಗೆ ಕಳ್ತನ ಮಾಡ್ಬೋದು. ನೀ ಯಾರಿಗೆ ಬೈಬಿಡೋದಲ್ಲ, ನಿನ್ಗೆ ಯಾರು ಬೈಬೇಡ, ನೀನು ಯಾರಿಗೆ ಬೈಬೇಡ. ಬಸ್ ಪುಣ್ಯ ಇಟ್ಟು ಹೇಳು. ನನಗೆ ಯಾರು ಬೈಬಾರ್ದು, ನಾ ಬೈತೀನಿ. ನಂದು ಯಾರು ತಗೋಬಾರ್ದು, ನಾವು ತಗೋತೀನಿ. ಪಾಪ. ಅದಕ್ಕೆ ಮಹಾತ್ಮರು ನಮ್ಮ ಪುಣ್ಯ ಪಾಪ ಗೊತ್ತಿಲ್ಲ ಅಂತಿಲ್ಲ. ಅದೇ ಗೊತ್ತಿದ್ದು ಪಾಪ ಮಾಡ್ತೀವಿ. ಸಕ್ಕರೆ ನಿಮಗೆ ಸಕ್ಕರೆ ಉಣ್ಬೇಡ ಅಂದ್ರೆ ಉಣ್ತೀರಿಲ್ಲ, BP ತುಪ್ಪ ಉಣ್ತೀರಿಲ್ಲ. ಯಾಕ? ಮನಸ್ಸ ತುಪ್ಪ ಉಣ್ತಿ, ಹೊಟ್ಟೆ ಕೊಯ್ಸ್ಕೋತಿ. ಸಕ್ಕರೆ ಉಣ್ತಿ, ಇಂಜೆಕ್ಷನ್ ಮಾಡ್ಕೋತಿ. ಅಂತ ಅವ್ರೇ ಮಾಡ್ಬೇಕು. ಹಾಗ ನಾವು ಬಹಳ ಕೃಪೆ ಹೇಳ್ತಾರೆ. ಯಪ್ಪ ನಿಮ್ಗೆಲ್ಲರಿಗೂ ಗೊತ್ತದ, ಮಾಡೋಕ್ಕಿಂತ ಮೊದಲು ಒಂದ್ 2 ಮಿನಿಟ ನಾ ಈಗ ಮಾಡ್ಬೇಕಂತೇನಿಲ್ಲ,
ಇದು ಪುಣ್ಯನೋ ಪಾಪ ವಿಚಾರ ಮಾಡಿ. ನಿಮ್ಗೆ ಒಳಗೆ ದೇವರು ಅದನ್ನು ಹೇಳ್ತಾನೆ, ತಮ್ಮ ಇದು ಪಾಪ ಅಂತ. ಹಿರಿಯರ ಮಾತು ಕೇಳಿಲ್ಲ ಅಂದ್ರೆ ಹುಡುಗರು ಹಾಳಾಗ್ತಾವಲ್ರಿ. ಹಂಗ ನಿಮ್ ಮನುಷ್ಯನ ಮಾತು ಕೇಳಲಿ ಅಂದ್ರೆ ಹಾಳಾಗ್ತೀರಿ, ನರಕಕ್ಕೆ ಹೋಗ್ತೀರಿ, ದುಃಖ ಆಗ್ತದ. ಅಂತಹದ್ದನ್ನ ಮಾಡ್ಬೇಡ್ರಿ ಅಂತ ಮಹಾತ್ಮರು ಹೇಳಕತ್ತಾರೆ. ಅದನ್ನ ಕಲೀರಿ. ಒಮ್ಮೆ ಬಿಡಕ್ ಆಗಂಗಿಲ್ರಿ, ಒಮ್ಮೆ ಬಿಡಕ್ ಆಗಂಗಿಲ್ಲ. ಇಟ್ಟು ಸುಳ್ಳು ಹೇಳುದು ಬಿಡ್ರಿ, ಕಳ್ತನ ಮಾಡುದು ಬಿಡ್ರಿ, ಮಂದಿ ಬೈ ಇಟ್ಟು ಒಮ್ಮೆ ಬಿಡುದು ಆಗಂಗಿಲ್ಲ. ಪುತ್ರನ ಭೋಜಿ ಪಂಡ ಹುಟ್ಟಿದವ್ರು ಒಮ್ಮೆ ಪೈಲವಾನ ಹಂಗಿಲ್ಲ, ಶಾಣೆ ಹಂಗಿಲ್ಲ, ಕಲ್ಕೋತ್ ಶಾಣೆ ಆಗ್ತಾರ. ಹಂಗ ಯಾವ ಶರಣರು ಕೂಡ ಒಮ್ಮೆ ಅವನು ಹೊಟ್ಟೆಗೆ ಶರಣರು ಸ್ವಂತರಾಗಿ ಹುಟ್ಟಿಲ್ಲ. ನಾವು ನಮ್ಮಂಗ ನಿಮ್ಮಂಗೆ ಹುಟ್ಟ್ಯಾರ. ಮಾಡುದ್ರು, ಬೇಡುದ್ರು, ದುಡಿದ್ರು, ಅವರು ಶರಣರಾದ್ರು, ಸ್ವಂತರಾದ್ರು, ಮಹಾತ್ಮರಾದ್ರು. ನಾವು ಸಂತರು ಶರಣರು ಅದಕ್ಕೆ ಬರ್ತದೆ, ಮಾಡ್ಬೇಕಷ್ಟೇ ಅಂತ ಮಾಡುವ ಸದ್ಬುದ್ಧಿ ಆಂಜನೇಯ ಸಿದ್ಧಾರೂಢರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾ ಈ ಎರಡು ಮಾತು.